ಅಂತ ಆಸೆ 20,000 ಬಿಟ್ರೆ ಸಾಕು. ಒಂದು ಬೆಳಿಗ್ಗೆ 20,000 ಬಿಡಬೇಕು. ಒಂದು ತಿಂಗಳಿಗೆ ಎಷ್ಟು ದುಡಿಬೇಕು ಅಂತ ಆಸೆ? ಒಂದು ಬ್ಯಾಚಿಗೆ 3 ಲಕ್ಷ ಸಿಗ್ಬೇಕು. ಒಂದು ಬ್ಯಾಚಿಗೆ 3 ಲಕ್ಷ ದುಡಿಬೇಕು. ವೆರಿ ಗುಡ್, ಒಳ್ಳೆ ಆಸೆ. ನಿಮ್ಮ ಆಸೆಯ ಈಡೇರಲಿ. ವೀಕ್ಷಕರೇ ನಮಸ್ಕಾರ. ನಿಮ್ಮ ಸಿರಿಮನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಆತ್ಮೀಯ ಸ್ವಾಗತ. ಈ ದಿನ ಒಂದು ವಿಶೇಷವಾದ ವಿಡಿಯೋ ತರ್ತಾ ಇದ್ದೇನೆ ಸ್ನೇಹಿತರೆ. ಒಬ್ಬ ಅಪರೂಪದ ಯುವಕ ತಾನು ಉದ್ಯೋಗವನ್ನು ಅರಸಿಕೊಂಡು ಪಟ್ಟಣಕ್ಕೆ ಹೋಗದೆ ತಾನಿದ್ದ ಜಾಗದಲ್ಲೇ, ತಾನು ಹುಟ್ಟಿದ ಊರಿನಲ್ಲೇ ತನಗೆ ಬೇಕಾದಷ್ಟು ಸಂಪಾದನೆಯನ್ನು ಮಾಡುವಂಥ ಮಾರ್ಗವನ್ನು ಕಂಡುಕೊಂಡಿದ್ದಾರೆ ಸ್ನೇಹಿತರೆ. ಅವರು ಇವತ್ತಿನ ಯುವ ಜನಾಂಗಕ್ಕೆ ಒಂದು ಪ್ರೇರಣೆ ಅಂತ ನಾನಾದರೂ ಭಾವಿಸ್ತೇನೆ. ಅವರನ್ನು ಆದರ್ಶವಾಗಿಟ್ಕೊಂಡು ನಮ್ಮೆಲ್ಲ ಯುವಕರು ಇದೇ ರೀತಿ ಸ್ವಯಂ ಉದ್ಯೋಗವನ್ನು ಕೈಗೊಳ್ಳುವುದು ಉಚಿತ ಅಂತ ನಾನು ಭಾವಿಸಿದ್ದೇನೆ ಸ್ನೇಹಿತರೆ. ಖಂಡಿತ ಅವರಿಂದಲೇ ಈ ಮಾಹಿತಿಯನ್ನು ಪಡೆಯೋಣ. ನಿಮ್ಮಲ್ಲಿ ಯಾರಾದರೂ ಯುವಕರು ಈ ರೀತಿ ಉದ್ಯೋಗ ಅರಸೋವಂಥವ್ರಿದ್ದರೆ ಈ ರೀತಿಯ ಸ್ವಯಂ ಉದ್ಯೋಗವನ್ನು ಕೈಗೊಳ್ಳುವುದು ಒಳ್ಳೆಯದು ಅಂತ ನನ್ನ ಅಪೇಕ್ಷೆ ಸ್ನೇಹಿತರೆ. ಬನ್ನಿ ಅವರಿಂದ ಮಾಹಿತಿಯನ್ನು ಪಡೆಯೋಣ. ಇವರೇ, ನಿಮ್ಮ ಪರಿಚಯ ಮಾಡಿಕೊಂಡು ನಿಮ್ಮ ಏನು ಈ ಪೌಲ್ಟ್ರಿ ಮಾಡಿದ್ದೀರಲ್ಪ, ಇದ್ರ ಬಗ್ಗೆ ಮಾಹಿತಿ ಬೇಕು ನಮ್ಮ ವೀಕ್ಷಕರಿಗೆ. ದಯಮಾಡಿ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಸರ್, ನಾವು ಒಂದು 6 ವರ್ಷದಿಂದ ಕೋಳಿ ಫಾರಂ ಮಾಡ್ತಾ ಇದ್ದೀವಿ. ನಮ್ಮದು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಸಾಣೇಹಳ್ಳಿ ಗ್ರಾಮ. ನಿಮ್ಮ ಹೆಸರು? ನಮ್ಮ ಹೆಸರು ತಿಪ್ಪೇಶ್ ಅಂತ. ನಮ್ಮ ಅಪ್ಪಾಜಿ ಹೆಸರು ವಿರೂಪಾಕ್ಷಪ್ಪ ಅಂತ. ನಾವು 6 ವರ್ಷ ವಿರೂಪಾಕ್ಷಪ್ಪರು PLD ಬ್ಯಾಂಕ್ ಇದಾಗಿದ್ದಾರೆ. PLD ಬ್ಯಾಂಕ್ ಡೈರೆಕ್ಟ್ರು. ಈಗ ಮಗ ನಾನು. ಈಗ 6 ವರ್ಷದಿಂದ ಕೋಳಿ ಫಾರಂ ಮಾಡ್ತಾ ಇದೀವಿ. ವರ್ಷ ಒಂದು 6 ಬ್ಯಾಚ್ ಮಾಡ್ಬೋದು. ವರ್ಷ 6 ಬ್ಯಾಚಲ್ಲಿ ಒಂದು ಬ್ಯಾಚಿಗೆ ಇನ್ಕಮು 120, 1.5. ಬೆಳೆ ಚೆನ್ನಾಗಿ ಬಂದರೆ ಸಿಗುತ್ತೆ. ಪರವಾಗಿಲ್ಲ. 40 ದಿನಕ್ಕೆ ಒಂದು ಬ್ಯಾಚ್ ಒಂದು ಬೆಳೆ ತೆಗಿಬೋದು. ಒಂದು ಬೆಳೆಗೆ ಎಷ್ಟು ಇನ್ಕಮ್ ಬರುತ್ತಪ್ಪ? ಮ್ಯಾಕ್ಸಿಮಮ್ ಚೆನ್ನಾಗಿ ಬೆಳೆ ಬಂತಂದ್ರೆ 1.5 ಲಕ್ಷ ಸಿಗುತ್ತೆ 40 ದಿನಕ್ಕೆ. ಎಷ್ಟು ಮರಿ? 9,000 ಮರಿ ಬಿಡ್ತಾರೆ. ಹೌದಾ? ಈಗ ಮರಿ ಬಿಟ್ಟಿದ್ದೀವಿ. ಸ್ವಲ್ಪ ತೋರಿಸ್ತೀರಾ? ತೋರಿಸ್ತೀವಿ ಬನ್ನಿ. ಕಂಪ್ನಿಯಿಂದನೇ ಮರಿ ಕೊಡ್ತಾರೆ. ಮರಿ, ಫೀಡು, ಮೆಡಿಸಿನ್ ಎಲ್ಲ ಅವರೇ ಕೊಡ್ತಾರೆ. ಓಕೆ ಓಕೆ. ನಾವೇನು 40 ದಿನ ಸಾಕಿ ಬೆಳವಣಿಗೆ ಮಾಡಿ ಕೊಡೋದು ಅಷ್ಟೇ. ಓಕೆ ಓಕೆ. ಯಾವ ಕಂಪ್ನಿಯಪ್ಪ ಇದು? ಲೈಫ್ ಲೈನ್ ಅಂತ ಸರ್. ಲೈಫ್ ಲೈನ್? ಲೈಫ್ ಚಿಕ್ಕಮಗಳೂರಲ್ಲಿದೆ. ಒಳ್ಳೆ ಸ್ಟ್ಯಾಂಡರ್ಡ್ ಕಂಪ್ನಿ. ರೈತರಿಗೆ ಏನು ಮೋಸ ಏನಾಗಲ್ಲ. ಸರಿ ಸರಿ. ಈಗ ಎಷ್ಟು ಮರಿ ಇದಾವೆ ಇವು? ಸರ್, 9,000 ಮರಿ ಇದೆ. 9,000 ಇದಾವೆ ಇವು? 9,000. ಆ ಕಡೆ 4,500, ಈ ಕಡೆ 4,500 ಇದೆ. ಸರಿ. ಈಗ ನಿಮಗೆ ಈಗ ಮರಿಗಳನ್ನು ಕೊಟ್ಟ ಮೇಲೆ ಸರ್, ಆ ಕೊಡೋಕೆ ಮುಂಚೆ ನೀವು ಏನೆಲ್ಲ ಸಿದ್ಧತೆ ಮಾಡ್ಕೊಂಡಿರ್ಬೇಕು? ಸರ್, ನೀಟಾಗೆಲ್ಲ ಒಟ್ಟೆಲ್ಲ ಆಡ್ಕೋಬೇಕು. ಆಮೇಲೆ ಇವು ಡಿಂಕರ್, ಫೀಡರ್ ಎಲ್ಲ ಕ್ಲೀನ್ ಮಾಡ್ಕೊಂಡು ವಾಶ್ ಮಾಡ್ಕೊಂಬಿಟ್ಟು ಎಲ್ಲ ಫಸ್ಟ್ ಬೆಲ್ಲದ ನೀರು ಇಡಬೇಕು ಸ್ಟಾರ್ಟಿಂಗ್ ಮರಿ ಬಂದಾಗ. ಆಮೇಲೆ ಒಂದು ಲೈಟಾಗಿ ಒಂದು ಸ್ವಲ್ಪ ಹೀಟ್ ಹಾಕಿರ್ಬೇಕು ಮರಿ ಬರೋಕ್ಕಿಂತ ಮುಂಚೆಲೆ. ಆಮೇಲೆಲ್ಲ ಮರಿ ಬಿಡಿಸ್ಕೊಂಬಂದ್ಮೇಲೆ ಸ್ವಲ್ಪ ಪೇಪರ್ ಹಾಕ್ಸಿರ್ತೀವಿ ಚಿಕ್ಕದ್ರಲ್ಲಿ. ಆ ಪೇಪರ್ ಮೇಲೆಲ್ಲ ಫೀಡ್ ಹಾಕಿದ್ರೆ ಆವಾಗ ಫೀಡ್ ಇಂಟೇಕ್ ಆಗುತ್ತೆ ಚೆನ್ನಾಗಿ. ಇನ್ನೇನು ಮಾಮೂಲಿ ನೀರಿಡೋದು, ಫೀಡ್ ಹಾಕೋದು ಮಾಮೂಲಿ ಸರ್. ಸರಿ ತಿಪ್ಪೇಶ್ ಅವರು, ಈಗ ನಮ್ಮಲ್ಲಿ ಭಾಳಷ್ಟು ವೀಕ್ಷಕರಿಗೆ ಈ ಕೋಳಿ ಫಾರಮ್ ವಸ್ತು, ಇನ್ನು ಕೆಲವರಿಗೆ ಎಲ್ಲ ಪರಿಚಯ ಇದೆ. ಆದರೆ ಈಗ ನೀವು ಕೋಳಿ ಫಾರಮ್ ಅಂತ ಹೇಳಿದಾಗ ಅದಕ್ಕೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅಂದರೆ, ಇದು ಫಸ್ಟು ಇದು ಬಿಲ್ಡಿಂಗ್ ಎಷ್ಟು ಮೆಜರ್ಮೆಂಟ್ ಇದೆ, ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ? ಇದು ಒಂದು ಶೆಡ್ 250 ಅಡಿ ಉದ್ದ ಇದೆ. ಇದು 250 ಅಡಿ ಉದ್ದ ಇದೆ. 250 ಅಡಿ ಉದ್ದ. ಅಗಲ 25 ಇದೆ. 250 ಅಡಿ ಉದ್ದ, 25 ಅಡಿ ಅಗಲ ಇದೆ. ಸರಿ. 2 ಫಾರಮ್ಮು ಈ ಥರದ್ದು 2 ಮಾಡ್ಕೊಂಡು 2 ಫಾರಮ್ ಮಾಡಿ 2 ಫಾರಮಿಂದ ಸೇರಿ 9,500 ಮರಿ. 9,000 ಮರಿ ಕೊಡ್ತಾರೆ. ಸರಿ ಸರಿ. ತಿಪ್ಪೇಶ್ ಅವರೇ, ಈಗ ಕಂಪ್ನಿಯವರು ನಿಮಗೆ ಏನೆಲ್ಲ ಸಹಕಾರ ಕೊಡ್ತಾರೆ ಅದೆಲ್ಲ ಒಂಚೂರು ಹೇಳ್ಬೋದು. ಮರಿ ಕೊಡ್ತಾರೆ, ಮರಿ ಕೊಡ್ತಾರೆ ಸರ್. ಮೆಡಿಸಿನ್ ಕೊಡ್ತಾರೆ. ಆಮೇಲೆ ಫೀಡ್ ಕೊಡ್ತಾರೆ. ಮೆಡಿಸಿನ್ ಕೊಡ್ತಾರೆ, ಫೀಡ್ ಕೊಡ್ತಾರೆ. ಆಮೇಲೆ ವಾರಕ್ಕೊಂದ್ಸಲ 2 ಸಲ ವಿಸಿಟಿಂಗ್ ಬರ್ತಾರೆ ಸೂಪರ್ವೈಸರ್ಗಳು. ಓಹೋ, ಏನಾದ್ರು ರೋಗ ಇದ್ರೆ, ಏನಾದ್ರು ಇನ್ಫೆಕ್ಷನ್ ಇದ್ರೆ ಅದಕ್ಕೆಲ್ಲ ಮೆಡಿಸಿನ್ ಅವರೇ ಹೇಳೋಗ್ತಾರೆ. ಇಂತ ತರಿಸ್ಕೊಟ್ಟು ಹಾಕ್ರಿ ಅಂತ. ಅದನ್ನೇ ನಾವು ಯೂಸ್ ಮಾಡ್ತೀವಿ ಅಷ್ಟೇ. ಸರಿ ಕಣಪ್ಪ. ಹಾಗಾದ್ರೆ ಇದ್ರದ್ದೆಲ್ಲ ಫ್ರೀನಾ ಅಥವಾ ಅವ್ರದ್ದು ನಿಮ್ಮ ಇನ್ಕಮ್ ಏನ್ ಬರುತ್ತೆ ಆದಾಯ ಅದರಲ್ಲಿ ಮುರ್ಕೊಂಡು ಕೊಡ್ತಾರೆ ಸರ್? FAR ಅಂತ ಇರುತ್ತೆ ಸರ್.
1.6 FCR ಬಂತು ಅಂದ್ರೆ ನಮಗೆ ಅವ್ರು 700 ರೂಪಾಯಿ ಕಂಪ್ನಿ ಕಾಸ್ಟ್ ಇದೆ, ಅದೇ 700 ರೂಪಾಯಿ ಕೊಡ್ತಾರೆ. 1.6 ಒಳಗ್ ಬಂತು ಅಂದ್ರೆ ನಮಗೆ ಅಮೌಂಟ್ ಏನದು 1.6 1.7? ಇದು ಕೋಳಿ ಕಡಿಮೆ ಫೀಡ್ ತಿಂದು ಚೆನ್ನಾಗ್ ತೂಕ ಬರ್ಬೇಕು ಸರ್. ಕಡಿಮೆ ಫೀಡ್ ತಿಂದು ಚೆನ್ನಾಗಿ ತೂಕ ಬಂತು ಅಂದ್ರೆ ನಮಗೆ ಅಮೌಂಟ್ ಒಂಚೂರು ಸೇರ್ಸ್ ಕೊಡ್ತಾರೆ. ಹಂಗಾಗಿ ಇದು ಒಂದು ಬ್ಯಾಗ್ಗೆ 2,200 ರೂಪಾಯಿನ ಕಾಸ್ಟ್ ಕೊಡ್ತಾರೆ ಸರ್, 50 kg ಬ್ಯಾಗ್. ಸರಿ. ಈಗ ಮರಿ ಕೊಡ್ತಾರೆ, ಮೆಡಿಸಿನ್ ಕೊಡ್ತಾರೆ, ಫೀಡ್ಸ್ ಕೊಡ್ತಾರೆ. ಈಗ ನೀವೆಲ್ಲೂ ಹೊರಗೆ ಏನು ತರಂಗ ಇಲ್ಲ, ಕಂಪನಿಯವರು ಇಷ್ಟು ಸಹಕಾರ ಕೊಡ್ತಾರೆ. ನೀವು ದುಡ್ಡು ಕೊಡ್ಬೇಕಷ್ಟೇ ಅವ್ರಿಗೆ. ಅದನ್ನು ದುಡ್ಡು ತಾನೇ ನಿಮಗೆ ಕೋಳಿ ತಗೊಂಡೋದಾಗ ಅದರಲ್ಲಿ ಕೊಡ್ತಾರೆ. ತಗೊಂಡೋಗಿ 20 ದಿನಕ್ಕೆ ಅಮೌಂಟ್ ಬರುತ್ತೆ ನಿಮಗೆ. ಅದ್ರಲ್ಲಿ ಜಮಾ ಮಾಡ್ಕೊಂಡು ನೀವೇನ್ ದುಡ್ಡು ಕೊಟ್ಟು ತರಬೇಕಾಗಿಲ್ಲ, ಎಲ್ಲವನ್ನು ಅವರೇ ಕೊಡ್ತಾರೆ. ನೀವು ಸ್ಟಾರ್ಟಿಂಗ್ ಬಂಡವಾಳ ಅಂದ್ರೆ ಈ ಸೆಡ್ಗೆ ಈ ಲೇಬರ್ ಇದೆಲ್ಲ ಕಾಸ್ಟ್ ಎಲ್ಲ ನಾವೇ ಮಾಡ್ಬೇಕು ಸರ್. ತೌಡ್ ಒಂದು ಹಾಕ್ಸ್ಬೇಕು. ತೌಡು ಇಲ್ಲೇನ್ ಕೆಲಸ ಆಗುತ್ತೆ ಅದಕ್ಕೆ ಮಾತ್ರ ನೀವು ಖರ್ಚು ಮಾಡಬೇಕಾಗುತ್ತೆ. ಲೇಬರ್ಗೆ ಇಲ್ಲಿ ತೌಡು ಗಿೌಡು ಎಲ್ಲ ತರಿಸಿ ಅದಕ್ಕೆ ಕೊಡ್ತಾರ? ಇಲ್ಲ ಸರ್, ತೌಡಿಂದ ಏನಿಲ್ಲ. ತೌಡಿಂದು ಗೊಬ್ಬರಕ್ಕೆ ಹೋಗುತ್ತೆ ಸರ್, ಅದ್ರಿಂದ ಅಲ್ಲ. ಈಗ ತೌಡು ತಂದು ಹಾಕ್ಬೇಕಲ್ಲ, ಅದು ಎಲ್ಲಿಂದ ತರ್ತೀರಿ? ಅವು ತೌಡ್ನರೇ ಇದಾರೆ ಸರ್, ದಾವಣಗೆರೆಯಿಂದ ನಾವು ಹಲಶಣ್ಣ ಅಂತಿದ್ದಾರೆ, ಅವ್ರ ಹತ್ರ ತರಿಸ್ತೀವಿ. ಅವ್ರ ಹತ್ರ ತರಿಸಿ ಹಾಕ್ಬಿಡ್ತೀರಿ. ನೀವು ಎಕ್ಸ್ಟ್ರಾ ಅಂದ್ರೆ ಇದು ನಿಮ್ ಲೇಬರ್ದು ಈ ತೌಡಿಂದು ಶೆಡ್ ಒಂದ್ಸರಿ ಮಾಡಿರ್ ಮುಗಿತಲ್ಲ. ಪದೇ ಪದೇ ಪ್ರತಿ ಬೆಳೆಗೂ ನಿಮಗೆ ಖರ್ಚು ಬರೋದಂದ್ರೆ ತೌಡಿಂದು ಲೇಬರ್ ಅಷ್ಟೇ. ಸೌದೆ ಈಟಿಗೆ ಸೌದೆ, ಅದೊಂದು 8-10 ಸಾವಿರ ಸೌದೆ. ಈಗ ತೋಟದಲ್ಲಿ ಸಿಗುವ ತೆಂಗಿನ ಗರಿ ಮೊಟ್ಟೆ ಅವನ್ನೆಲ್ಲ ಬಳಸ್ಬೋದಾ? ಬಳಸ್ಬೋದು ಸರ್, ಏನ್ ಬೇಕಾದ್ರೂ ಬಳಸ್ಬೋದು. ಬೂದಿಯಾಗಿ ಧೂಳಾಗೋಂಥದ್ದು ಬಳಸ್ಬಾರ್ದು ಅಷ್ಟೇ. ಬೂದಿಯಾಗಿ ಅದು ಸ್ಪ್ರೆಡ್ ಆಗುತ್ತಲ್ಲ, ಆ ತರದ್ದು ಬಳಸಂಗಿಲ್ಲ. ಗಟ್ಟಿ ಸೌದಿ ಬಳಸ್ಬೋದು. ಸರಿ ಕಣಪ್ಪ, ಒಳ್ಳೆ ಮಾಹಿತಿ ಕೊಟ್ಟಿದ್ರಿ. ಕಂಪನಿಯ ಇಷ್ಟೆಲ್ಲ ಸಹಕಾರ ಇರೋದ್ರಿಂದ ಅನುಕೂಲ ಆಗುತ್ತೆ. ಸರಿ. ಅದು ಲೈಫ್ ಲೈನ್ ಕಂಪ್ನಿ ಬಿಟ್ರೆ ತುಂಬಾ ಒಳ್ಳೇದು. ಲೈಫ್ ಲೈನ್ ಕಂಪ್ನಿ ಬಗ್ಗೆ ನೀವು ಸ್ವಲ್ಪ ಈಗ ಪ್ರಮೋಟ್ ಮಾಡಿದ್ರಿ ನಮ್ಮ ವಿಡಿಯೋ ಮೂಲಕ. ಕಂಪನಿಗೆ ಒಂದು ಪ್ಲಸ್ ಪಾಯಿಂಟ್ ಆಗ್ಲಿ ತಿಪ್ಪೇಶ್ ಅವರೇ. ಓಕೆ. ಈ ಇದರಲ್ಲಿ ಈ ಶೆಡ್ ಅಲ್ಲದೆ ಮತ್ತೆ ಇನ್ನೇನು ಒಳಗಡೆ ವ್ಯವಸ್ಥೆ ಮಾಡ್ಕೋಬೇಕು ಸರ್? ಫಸ್ಟ್ ಮಾಮೂಲಿ ಶೆಡ್ ಮಾಡಬೇಕು. ಇಲ್ಲ ಮರದಾದ್ರೂ ಮಾಡಿದ್ರೆ ಆಯ್ತು, ಕಡಿಮೆ ಬಜೆಟ್ಗೆ. ಇಲ್ಲಾಂದ್ರೆ ನೀಟಾಗಿ ಮಾಡಿದ್ರೆ, ನಾವು ಕಬ್ಬಣದ್ ಮಾಡಿದೀವಿ. ನೀವು ಕಬ್ಬಣದ್ ಮಾಡಿದ್ರಿ ಅಂದ್ರೆ ಸುಮಾರು ಖರ್ಚು ಬರುತ್ತೆ ಸರ್. 2 ಶೆಡ್ ಇಂದ 25 ಲಕ್ಷ ಆಗಿದೆ. ಓಹೋ. ಈಗ ಇದನ್ನ ಕಡಿಮೆ ಮಾಡ್ಬೇಕಂದ್ರೆ ಮರದ್ ಮಾಡಿದ್ರೆ ಒಂದು 2 ಫಾರಂ ಮಾಡ್ತೀನಿ ಅಂದ್ರೆ ಒಂದು 7-8 ಲಕ್ಷ ದುಡ್ಡು ಉಳಿಯುತ್ತೆ. ಒಂದು 18-19 ಲಕ್ಷದಲ್ಲಿ ಮಾಡ್ಬೋದು. ಹೌದಾ? ಮಾಡ್ಬೋದು. ಕನಿಷ್ಠ ಒಂದು 18 10,000 ಮರಿಗೆ ಒಂದು 20 ಲಕ್ಷ ಬಡ್ಡಿ ಬೇಕು ಸರ್. ಈಗ ಸಿಂಪಲ್ ಆಗಿ ಮಾಡ್ತಾರಪ್ಪ ಕೆಲವರು. ಪೋಲ್ಸ್ ಹಾಕಿಬಿಟ್ಟು, ಮರದ ಪೋಲ್ಸ್ ಹಾಕಿ ಅಥವಾ ಸಿಮೆಂಟಿನ ಪೋಲ್ಸ್ ಹಾಕಿ ಮೇಲ್ಗಡೆ ಬಂದೇ ಬರುತ್ತೆ ಸರ್. ಹಂಚು ಹಾಕಲ್ಲ ಈ ಸೋಗೆ ಗರಿನ? ಇಲ್ಲ ಸರ್, ಮರಿ ಕೊಡಲ್ಲ ಸರ್. ಹೌದಾ? ಈ ಲೈಫ್ ಲೈನ್ ಕಂಪ್ನಿಯಲ್ಲಿ ಮರಿ ಕೊಡಲ್ಲ. ಹಂಚ್ ಹಾಕ್ಲೇಬೇಕು ಸರ್. ಆಮೇಲೆ ನೆಲಕ್ಕೆ ಗಾರೆ ಹಾಕ್ಸ್ಬೇಕು. ನಾವೇನು ಹಾಕ್ಸಿಲ್ಲ ಸರ್, ಬಟ್ ನೆಲಕ್ಕೆ ಗಾರೆ ಇರಬೇಕು. ಓಕೆ. ಸ್ಟ್ಯಾಂಡರ್ಡ್ ಕಂಪ್ನಿದು. ಸರಿ. ಈಗ ಒಟ್ಟಿನಲ್ಲಿ ಈಗ ಸೆಡ್ ರೆಡಿ ಆಯಿತು ಅಂದರೆ ಈ ನಾವು ಏನು ಮಿನಿಮಮ್ ಅಂದರೆ ಒಂದು 18 ಲಕ್ಷ ಖರ್ಚು ಮಾಡಬೇಕು. ಆಮೇಲೆ ಇದು ಪೈಪ್ ಲೈನ್ ಹೋಗಿದೆಯಲ್ಲ, ಇದೆಲ್ಲ ಏನು ಸರ್? ಇದು ಪೈಪ್ ಲೈನ್ ಮರಿಗೆ ಅಲ್ಲೆಲ್ಲ ಇದೆಯಲ್ಲ ಸರ್, ಅವು ದೊಡ್ಡ ಕೋಳಿ ಆದಾಗ ಆ ಥರ ಜೋಡಿಸ್ಬಿಟ್ಟು ಇದು ಸಣ್ಣವನ್ನೆಲ್ಲ ತೆಗಿಯೋದು. ಅವು ದೊಡ್ಡವು ಜೋಡಿಸಿ ಅದಕ್ಕೆ ಫೀಡು ನೀರು ಬರುತ್ತೆ ಸರ್. ಸರಿ. ಈಗ ಮರಿಗಳನ್ನ ಕೊಟ್ಟಾಗ ನೀವು ಏನೆಲ್ಲ ಎಚ್ಚರಿಕೆ ವಹಿಸಬೇಕು? ಈಗ ಎಷ್ಟು ದಿವಸ ಆಯ್ತು ಮರಿ ಕೊಟ್ಟು? ಇದು 6 ದಿನ ಇದೆ ಸರ್. ಈಗ 6 ದಿನ ಆಯ್ತು. 6 ದಿನ. ಈಗ 6 ದಿನದಲ್ಲಿ ಮರಿ ಕೊಡೋಕೆ ಮುಂಚೆ ನೀವೇನು ರೆಡಿ ಮಾಡ್ಕೊಂಡ್ರಿ ಸರ್? ಫಸ್ಟು ಪೇಪರ್ ಹಾಕ್ಬೇಕು. ಆಮೇಲೆ ಇನ್ನೇನು ಚಿಕ್ಕವು ನೀರಿಡ್ಬೇಕು ಫಸ್ಟು. ನೀರಿಟ್ಟು ನಾವು ಫಸ್ಟ್ಗೆಲ್ಲ 3 ಡ್ರಮ್ಮಿ ಮಾಡ್ಕೊಂಡಿರ್ತೀವಿ. ಡ್ರಮ್ ಏನು ಅಂತ ಹೇಳಪ್ಪ ನನಗೆ. ಅದು ಈಟ್ ಹಾಕೋದು ಸರ್, ಮರದಲ್ಲಿ ಈಟ್ ಹಾಕೋದು. ಡ್ರಮ್ ಒಳಗೆ ಏನು ತುಂಬಿದ್ದೀರಿ? ಸೌದಿ ತುಂಬಿದ್ದೀವಿ ಸರ್. ಸೌದಿ ತುಂಬಿ ಅದನ್ನ ಈಟ್ ಮಾಡಬೇಕು ನೈಟ್ ಹೊತ್ತು. ಯಾಕೆ ಸರ್? ಇವಕ್ಕೆ ಈಟ್ ಬೇಕು ಸರ್, ಚಿಕ್ಕವಲ್ಲ ಮರಿ, ಹಂಗಾಗಿ ಈಟ್ ಬೇಕು ಸರ್. ಇವಕ್ಕೆ ಈಟ್ ಕೊಡ್ಲೇಬೇಕು, ಒಂದು ಕಂಪಲ್ಸರಿ 10. ಅದಕ್ಕೋಸ್ಕರ ನೀವೀಗ ಆ ಡ್ರಮ್ ಇಟ್ಕೊಂಡಿದ್ದೀರಿ. ಈಗ ಎಷ್ಟು 1, 2, 3, 4 ಡ್ರಮ್ಗೂ ಈಟ್ ಮಾಡಿದ್ದೀರಾ? ಈಟ್ ಮಾಡಿದ್ದೀವಿ ಸರ್. ಆದ್ರೆ ಈಗ ಲೈಟಲ್ಲಿದೆ. ಬೇಸಿಗೆ ಅಲ್ಲ, ಲೈಟ್ ಹೊತ್ತು ಮಾತ್ರ ಒಂದು ಸ್ವಲ್ಪ ಇರುತ್ತೆ ಸರ್. ನೈಟ್ ಹೊತ್ತು ಸ್ವಲ್ಪ ಕೊಡ್ತೀರಿ? ಸರಿ. ಮತ್ತೆ ಲೈಟ್ ಹಾಕಿದ್ದೀರಿ, ಅದು ಕೂಡ ಈಟ್ಗೆನಾ? ಸರ್. ಲೈಟ್ 200 ಕ್ಯಾಂಡ್ಲು ಬಲ್ಪು, ಈಟು ಮಾಮೂಲಿ ಇನ್ನೇನು ಮೇಲಿರೋ ಬೆಳಕಿಗೆ.
ಸರಿ. ಈಗ ಈ ಮರಿಗಳನ್ನು ಎಷ್ಟು ದಿವಸ ಇಲ್ಲಿ ಬಿಡ್ತೀರಿ? ಸರ್ 10 ದಿನ ತನಕ ಇಲ್ಲಿ ಬಿಡ್ತೀವಿ ಸರ್. 10 ದಿನ ಆದಮೇಲೆ ಇವನ್ನೆಲ್ಲ ತೆಗಿತೀವಿ. ನೀರನ್ನೆಲ್ಲ ತೆಗಿತೀವಿ. ಕಾಳನ್ನ ಮಾತ್ರ 18 ದಿವಸ ತನಕ ಇಡ್ತೀವಿ ಸರ್. ಈ ಕಾಳನ್ನ ಇದು ಕಾಳಿಂದು? ಹಾಂ ಸರ್. ಈ ಕಾಳಿಂದ ಎಷ್ಟು ದಿವಸ ಇಡ್ತೀರಿ? 18 ದಿನ ತನಕ ಇಡ್ತೀವಿ. ಆಮೇಲೆ ದೊಡ್ಡ ಫೀಡರ್ ಜೋಡಿಸ್ತೀವಲ್ಲ, ಅವನ್ನ 18 ದಿನ ಆದ್ಮೇಲೆ ತೆಗಿತೀವಿ. ಸರಿ. 18 ದಿನ ಆದಮೇಲೆ ಮರಿಗಳು ಇಲ್ಲೇ ಇರ್ತಾವ? ಇಲ್ಲ ಸರ್, ಇವು ದೊಡ್ಡ ಹೋಗ್ತಾವಲ್ಲ, ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತೀವಿ. ಶೆಡ್ ಫುಲ್ ಆಗುತ್ತೆ. ಇವು ಈ ಕಡೆ ಪಾಸ್ ಆಗ್ತವೆ? ಹಾಂ, ಪಾಸ್ ಆಗ್ತವೆ. ಒಂದು ಫುಲ್ ಶೆಡ್ ಆಗುತ್ತೆ. ಹಾಂ. ಇದು ಫುಲ್ ಈಗ ಎಷ್ಟನೇ ದಿನಕ್ಕೆ ಇಲ್ಲಿಂದ ಈಗ ಹೊರಗೆ ಬರ್ತಾವ ಅವು? ಸೊ ಈಗ 6 ದಿನ ಇದೆಯಾ, ಇನ್ನು 2 ದಿನ ಆದಮೇಲೆ ಎರಡೆರಡು ಕಲ್ಲು ಹಿಂಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಬರಪ್ಪ. ಯಾವುದು? ಇನ್ನು 2 ದಿನ ಆದಮೇಲೆ ಎಲ್ಲಿಗೆ ಬರ್ತವೆ? ಹಾಂ. ತಿಪ್ಪೇಶ್, ನೀವು ಒಳ್ಳೆ ಪ್ಲ್ಯಾನ್ ಮಾಡ್ಕೊಂಡಿದ್ರಿ. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಇದು? ಸರ್ ಇದು 6 ವರ್ಷದಿಂದ ಮಾಡ್ತಾ ಇದ್ದೀವಿ. ವೆರಿ ಗುಡ್. ಒಳ್ಳೆ. 2 ದಿನ ಆದಮೇಲೆ ಇಲ್ಲಿ ತನಕ ಬರುತ್ತೆ. ಇನ್ನು 2 ದಿನ ಆದರೆ ಇಲ್ಲಿ ಬರ್ತಾವೆ? ಹಾಂ ಸರ್. ಆಮೇಲೆ ಇನ್ನೊಂದು 2 ರಿಂದ 3 ದಿನಕ್ಕೆ ಇನ್ನೊಂದು ಸ್ವಲ್ಪ 3 ಕಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತೀವಿ. ಈಗ ಅವು ಇಲ್ಲಿಗೆ ಬಂದಮೇಲೆ ಈ ಫುಲ್ ಬಿಟ್ಬಿಡ್ತೀರಾ ಅಥವಾ ಎಲ್ಲಿಗೆ? ಇಲ್ಲ ಸರ್, 18 ದಿನದ ತನಕ ಹಂತವಾಗಿ ಅದು ದಪ್ಪ ಆಗ್ತಾವಲ್ಲ, ಅವಾಗ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತೀವಿ. 2 ಕಲ್ಲು 2 ಕಲ್ಲು ಅಂದರೆ ಯಾವುದು? ಈ ಮನೆ ಇದೆಯಲ್ಲ, ಅದೇ. ಇದು 2 ಕಲ್ಲು. ಈಗ ನಮಗೆ ಅದು ಸೈಡಲ್ಲಿ ಇಟ್ಟಿದೆ ಪೋಲ್ಸ್ ಇದಾವಲ್ಲ, 2 ಕಲ್ಲು ಕಂಬಗಳು, ಅದು 2 ಕಲ್ಲು ಕಂಬ. ಇಲ್ಲಿಗೆ ಇದು ಒಂದಾ? ಇದೊಂದು ಸಹ, ಅಲ್ಲಿಂದ ಒಂದು, ಇಲ್ಲಿಂದ ಇದು 2. 2ನೇ ಕಂಬ ಇಲ್ಲಿ ಬರುತ್ತೆ. ಇಲ್ಲಿವರೆಗೆ ಮರಿಗಳು ಬಂದ್ಬಿಡ್ತವೆ. ಇನ್ನು 2 ದಿವಸ ಆದ್ಮೇಲೆ? 2 ದಿನ ಆದ್ಮೇಲೆ. ಆಮೇಲೆ ಮತ್ತೆ ಎಷ್ಟು ದಿವಸಕ್ಕೆ ಮುಂದಕ್ಕೆ? ಇನ್ನೊಂದು 2 ರಿಂದ 3 ದಿವಸಕ್ಕೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ತೀವಿ. ಮತ್ತೆ 2 ಕಂಬ. ಈ ರೀತಿ ಮಾಡ್ತಾ ಹೋಗ್ತೀವಿ. 18 ದಿನಕ್ಕೆ ಫುಲ್ ಶೆಡ್ ಮಾಡ್ತೀವಿ. ಸರಿ. ಈಗ ಇದೆಯಲ್ಲಪ್ಪ, ಇದು ಇವೆಲ್ಲ ಐಟಮ್ಸು ನಮ್ಮಲ್ಲಿ ಕೆಲವರು ಹೊಸಬ್ರು ಇದ್ದಾರೆ, ಅವ್ರಿಗೆ ಗೊತ್ತಿರಲ್ಲ. ಇದ್ರಲ್ಲಿ ದೊಡ್ಡ ಕೋಳಿ ಆದ್ಮೇಲೆ ನೀರು ಇದ್ರಲ್ಲಿ ಕುಡಿತವೆ, ಅದ್ರಲ್ಲಿ ಕಾಳು ತಿಂತವೆ. ಇದರಲ್ಲಿ ನೀರಿಗೆ ಇದು, ಈ ಕಡೆದು ಕಾಳಿಗೆ. ಇದು ಕಾಳು, ಈ ಕಡೆದು ನೀರು ಕುಡಿಲಿಕ್ಕೆ. ಈಗ ಮರಿಗಳಿರೋದ್ರಿಂದ ನಾವು ದೊಡ್ಡ ಕೋಳಿ ಇಲ್ಲಿ ತೋರ್ಸಕ್ ಆಗಲ್ಲ ಅಲ್ವಾ? ನಾವು ದೊಡ್ಡ ಕೋಳಿ ನೋಡ್ಬೇಕು ಅಂದ್ರೆ ಎಷ್ಟು ದಿವಸ ಬಿಟ್ಟು ಬರ್ಬೇಕು? ಇನ್ನು 10 ದಿನ ಬಿಟ್ಟು ಬರ್ಬೇಕು. ಇನ್ನು 10 ದಿನ ಬಿಟ್ಟು ಬಂದ್ರೆ ದೊಡ್ಡ ಕೋಳಿ ಸಿಗ್ತವೆ. ಅವು ದೊಡ್ಡವಾಗ್ಬಿಡ್ತವೆ. ದೊಡ್ಡವಾಗ್ತವೆ. ಇವನ್ನೆಲ್ಲ ಆಮೇಲೆ ಬಳಸ್ಕೊಂತೀವಿ. ಆ ಕಡೆಗೆ ಬೇಕಲ್ಲ ಸರ್, ಮರಿ ಇದಾವಲ್ಲ, ಆ ಕಡೆಗೆ ಬೇಕು. ಸರಿ. ಆ ಮರಿಗಳೆಲ್ಲ ಈ ಕಡೆಗೆ ಪಾಸ್ ಆದ್ಮೇಲೆ ಮತ್ತೆ ಆ ಜಾಗ ಖಾಲಿ ಇರುತ್ತಾ? ಇಲ್ಲ ಸರ್, ಅಲ್ಲಿ ಇರುತ್ತೆ ಕೋಳಿ. ಈಗ ಒಂದೊಂದು ಕಲ್ಲಿಗೆ ಇರೋದು 2 ಕಲ್ಲು, ಒಂದೊಂದು ಇರೋದು 2 ಮನೆ ಮಾಡ್ಕೊಂಡ್ ಬರ್ತೀವ. ಈ ಮರಿ ಈ ಕಡೆ ಬರ್ತವೆ, ಆ ಕೋಳಿ ಅಲ್ಲೇ ಇರ್ತವೆ. ದಪ್ಪ ಆಗಿರ್ತಾವಲ್ಲ, ಜಾಗ ಸಾಕಾಗಲ್ಲ. ಅಲ್ಲೇ ಬಿಟ್ಟರೆ ಜಾಗ ಸಾಕಾಗಲ್ಲ. ಸರಿ. ಈಗ ನಿಮಗೆ ಅನ್ಸೋದು ಇವತ್ತು ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಭಾಳಷ್ಟಿದೆ. ಇದು ಮಾಡಿದ್ರೆ ಇವತ್ತು ಯುವಕರು ಭಾಳಷ್ಟು ಜನ ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ಅಲ್ದಾಡ್ತಾ ಇದ್ದಾರೆ, ಹೌದಲ್ವಾ? ಬೇಕಾದಷ್ಟು ಜಮೀನು ಇರುತ್ತೆ, ತೋಟ ಇರುತ್ತೆ, ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು ಸರ್. ತಿಂಗಳ 1 ಲಕ್ಷ ದುಡಿಬೋದಾ? ಆರಾಮಾಗಿ ದುಡಿಬೋದು ಸರ್. 1 ಲಕ್ಷ ಆರಾಮಾಗಿ ಬರುತ್ತೆ. ಬೇಡ 2 ತಿಂಗಳಿಗೆ 1 ಲಕ್ಷ ಆಗ್ಲಿ ಹೇಳಿ ಸರ್. 40 ದಿನಕ್ಕೆ 9,000ಕ್ಕೆ ಚೆನ್ನಾಗಿ ಬೆಳೆ ಬಂತು ಅಂದ್ರೆ 1.5 ಲಕ್ಷ ತನಕ ಅಮೌಂಟ್ ಸಿಗುತ್ತೆ. ನಮ್ದು ಅಂದ್ರೆ ಲೇಬರ್ಗೆ ಕೊಟ್ಟು ಎಕ್ಸ್ಟ್ರಾ ಒಂದು 10-20 ಸಾವಿರ ಖರ್ಚು ಬರಲಿ. ಎಲ್ಲ ಹೋಗಿ ಒಂದು 80,000 ಬ್ಯಾಚ್ ಚೆನ್ನಾಗಿ ಬಂದ್ರೆ 1 ಲಕ್ಷ ಉಳಿಯುತ್ತೆ. ಚೆನ್ನಾಗಿ ಒಳ್ಳೆ ಬ್ಯಾಚ್ ಚೆನ್ನಾಗಿ ಬಂತು ಅಂದ್ರೆ ಒಂದೊಂದು ಬ್ಯಾಚ್ಗೆ 1 ಲಕ್ಷ, 40 ದಿನಕ್ಕೆ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೋದು. ವೆರಿ ಗುಡ್. ಒಳ್ಳೆ ಮಾಹಿತಿ ಕೊಟ್ಟಿದ್ರಿ ತಿಪ್ಪೇಶ್ ಅವರೇ. ಇವತ್ತು ಭಾಳಷ್ಟು ಜನ ನಮ್ಮ ಯುವಕರು ಏನು ಮಾಡ್ತಿದ್ದಾರೆ ಅಂದರೆ ಉದ್ಯೋಗ ಆರಿಸ್ಕೊಂಡು ಬೆಂಗಳೂರಲ್ಲಿ 25,000ಕ್ಕೆ 10,000ಕ್ಕೆ 15,000ಕ್ಕೆ ದುಡಿತಾ ಇರೋದನ್ನು ನಾವು ನೋಡಿದ್ದೇವೆ. ಅವರಿಗೆ ಜಮೀನಿರುತ್ತೆ, ತೋಟ ಇರುತ್ತೆ, ಬೋರ್ ಇರುತ್ತೆ, ಈ ಥರ ಮಾಡ್ಕೊಂಡು ಹೋಗ್ಬೋದು ಅಂತೀರಾ? ಅನುಕೂಲ ಆಗುತ್ತೆ ಖಂಡಿತ ಅಲ್ವಾ? ಓಕೆ, ತುಂಬ ಥ್ಯಾಂಕ್ಸ್ ಅಪ್ಪ, ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಿ, ಧನ್ಯವಾದಗಳು. ನಿಮ್ಮ ಈ ಏನು ಕೋಳಿ ಫಾರಮ್ ಇದೆಯಲ್ಲ, ಇದನ್ನು ಇನ್ನೂ ಎಕ್ಸ್ಟೆಂಡ್ ಮಾಡಬೇಕು ಅಂತಿದ್ದೀರಾ? ಸರ್, ಸ್ವಲ್ಪ ದಿವಸ ಆದಮೇಲೆ ಎಕ್ಸ್ಟೆಂಡ್ ಮಾಡಬೇಕು ಅಂತಿದ್ದೀರಿ. ಓಕೆ, ನಿಮ್ಮ ಆಸೆ ಈಡೇರಲಿ. ಯಾಕೆಂದ್ರೆ ನಾವು ಪ್ರತಿಯೊಬ್ಬ ಉದ್ಯಮಿನೂ ಕೇಳಿರೋದು ಇದೇನೆ, ಸ್ವಲ್ಪ ಮಾಡಿರ್ತಾರೆ, ಆಮೇಲೆ ಏನೋ ಸ್ವಲ್ಪ ದೊಡ್ಡ ಮಾಡಬೇಕು. ಒಟ್ಟು ಎಷ್ಟು ಮರಿ ಬಿಡಬೇಕು ಅಂತ ಆಸೆ? 20,000 ಬಿಟ್ರೆ ಒಂದು ಬೆಳಿಗ್ಗೆ 20,000 ಬಿಡಬೇಕು. ಒಂದು ತಿಂಗಳಿಗೆ ಎಷ್ಟು ದುಡಿಬೇಕು ಅಂತ ಆಸೆ? ಒಂದು ಬ್ಯಾಚಿಗೆ 3 ಲಕ್ಷ ಸಿಗ್ಬೇಕು. ಒಂದು ಬ್ಯಾಚಿಗೆ 3 ಲಕ್ಷ ದುಡಿಬೇಕು. ವೆರಿ ಗುಡ್. ಒಳ್ಳೆ ಆಸೆ, ನಿಮ್ಮ ಆಸೆಯ ಈಡೇರಲಿ. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ.